ಏಮಂತ ನಾಂಜಿ ಅವಸ್ಥೆ ತುಲೆ ಮಾತೆಲ್ಲ ಬರ್ಬೇರಿ. ಹಾಯ್ 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 ಹಾಯ್. ಪೋಂಡ ಮರ್ಯಾದೆ ಪೋಂಡ. ನಾವು ನಿನ್ನೆನೆ ಬಂದಿದ್ದೇವೆ, ತುಂಬಾ ಖುಷಿಯಾಗಿದೆ, ಎಂಜಾಯ್ ಮಾಡಿದ್ದೇವೆ ನಿನ್ನೆಯಿಂದ. ನಮ್ಮೂರ ಕಾಯೋದೋರೆಯೇ ನಿನಗೆ ಎನ್ನಿಂತ ಮಮತಾರ. ಪ್ರವೀಣನ ಹಿಂದೆ ನಮ್ಮ ಕೋಚಪ್ಪಣ್ಣ ರಕ್ಷಿತ್ ಇದ್ದಾನೆ. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು. ಇವರು ಕೀರ್ತನ್ ಅವರ ಅಕ್ಕ. ಖುಷಿ ಆಯ್ತು, ಸ್ವಲ್ಪ ಗಟ್ಟಿಯಲ್ಲಿ. ಮನೆ ಒಕ್ಕಲಾದ್ಮೇಲೆ ಮೊದಲ ಊಟ ಇಲ್ಲಿ ಇವತ್ತು. ಲುಂಗಿ ಹಾಕಿದ್ದಾರೆ, ಬಟ್ ಹಾಕಿದ್ಮೇಲೆ ಈಗ ಮಂಡೆ ಬೆಚ್ಚ ಶುರುವಾಗಿದೆ ಅವರಿಗೆ. ಅವ್ರ ಅವಸ್ಥೆ ನೋಡಿ. ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಗೃಹ ಪ್ರವೇಶ ಸಮಾರಂಭದಲ್ಲಿ ಇದ್ದೇನೆ. ನಮ್ಮ ಕೀರ್ತನ್, ನಮ್ಮ ರೂಮ್ಮೇಟ್ ಗೊತ್ತಿರ್ಬೋದು ನಿಮಗೆ. ನಮ್ಮ ಹೇಮಂತ್ ಅವರಿದ್ದಾರೆ ಮತ್ತು ಪ್ರವೀಣ್ ಅವರೆಲ್ಲ ತುಂಬ ಕೆಲಸದಲ್ಲಿದ್ದಾರೆ. ಹೇಮಂತ್ ನಮ್ಮ ರೂಮ್ ಬಿಟ್ಟಿದ್ದಾನೆ, ನಮಗೆ ತುಂಬ ಬೇಸರ ಆಗಿದೆ. ಮತ್ತು ಇಲ್ಲಿ ಬಂದು ನೋಡುವಾಗ ಹೇಮಂತ್ ದಪ್ಪ ಆಗಿದ್ದಾನೆ. ಈಗ ರೂಮಲ್ಲಿ ಒಳ್ಳೆ ಆಗ್ತದ, ಊರಲ್ಲಿ ಒಳ್ಳೆ ಜಾಸ್ತಿ ಅಷ್ಟೇ. 2 kg ಜಾಸ್ತಿ. ಅದು ಮುಖದಲ್ಲಿ ಜಾಸ್ತಿ ಆಗಿದೆ ಅಂತ, ಸ್ವಲ್ಪ ಮುಖದಲ್ಲಿ ಪಿಂಪಲ್ಸ್ ಬಿದ್ದದ್ದು. ಪಾಪ. ಇದು ಇಲ್ಲಿ ಖುಷಿ ಆಗುದಾ ನಮ್ಮ ರೂಮಲ್ಲಿ? 50-50. ವಾವ್, ಯಾರಿಗೂ ಬೇಸರ ಇಲ್ಲ. ಸೂಪರ್. ಈಗ ನಾವು ಸ್ವಲ್ಪ ಮನೆಯದೆಲ್ಲ ವಿಜುವಲ್ಸ್ ಮತ್ತು ಒಳಗಡೆ ಏನಾಗ್ತದೆ ಅಂತ ತೋರಿಸ್ತೀವಿ, ನೋಡಿ. ಆವಾಸಗೃಹೆ ಆವಾಸ ಯೋಗ್ಯತಾ ಸಿದ್ಧಿಪೂರ್ವಕ ಹಾಗೆಯೇ ಇವತ್ತು ನನಗೆ ತುಂಬ ಖುಷಿಯಾಗಿದ್ದು ಅಂದರೆ ನಮ್ಮ ಕೀರ್ತನ್ ಅವರ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸೇರಿದ್ದಾರೆ. ನಮ್ಮ ಹತ್ರನೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕೀರ್ತಿ ಹಾಗೂ ಸಹನಾ ಅವರನ್ನು. ಟಾಂಟಾಡಾಯ್. ಹಾಯ್. ಅದು ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಹಾಯ್ ಹಾಯ್. ಓಕೆ, ಸೂಪರ್. ಎಂತ ಹೇಳ್ತೀರಾ? ಕೀರ್ತನ್ ಒಂದು ಮನೆ ಎಲ್ಲ ಮಾಡಿ ಒಳ್ಳೆ ಗೌಜಿಯಲ್ಲಿ ಮನೆ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ ನಮಗೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಫಂಕ್ಷನ್ ಸಿಕ್ಕಿದೆ. ಆಯ್ತಾ? ಹಾಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ನನಗೆ ತುಂಬ ಖುಷಿ ಆಯಿತು. ನಾನೊಂದು ಪ್ಯಾರ ಮಾತಾಡ್ತಾರೆ ಅಂತ ಹೇಳಿದರೆ ಬೇರೆಲ್ಲ ಮಾತಾಡ್ಲಿಕ್ಕೆ ಬರುದಿಲ್ಲ ನಮಗೆ, ಅಷ್ಟೇ. ಎಷ್ಟೇ ಮಾತಾಡ. ಶಾರ್ಟ್ ಆ್ಯಂಡ್ ಸ್ವೀಟ್. ನೀವು ಟೀಚರ್ ಅಲ್ವಾ? ಟೀಚರ್ ಅಲ್ಲ, ಲೆಕ್ಚರರ್. ಹೌದಾ? ಅಯ್ಯೋ, ಸಾರಿ. ಹಾಯ್, ನಾನು ನಿತಿನ್ ಮಾತಾಡ್ತಿದ್ದೇನೆ. ಇವತ್ತು ಕೀರ್ತನ್ ಹೌಸ್ ವಾರ್ಮಿಗೆ ನಾವು ಬಂದಿದ್ದೇವೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅವನಿಗೆ ಸಹ ವಿಶ್ ಮಾಡ್ತಿದ್ದೇವೆ, ಮನೆಯವರಿಗೂ ಎಲ್ಲರಿಗೂ. ಎಲ್ಲ ಗುಡ್ದು ಸುಮ್ಮನೆ ನನಗೆ ನಾಚಿಕೆ ಆಗ್ತಾ ಉಂಟು. ಹಾಗೆ ಎಲ್ಲರೂ ಬಂದಿದ್ದಾರೆ, ಎಲ್ಲ ಬರ್ತಿದ್ದಾರೆ, ಇನ್ನು ಬರ್ಲಿಕ್ಕಿದ್ದಾರೆ ಎಲ್ಲರೂ. ನಾನು ಸಹ ರೆಡಿ ಇದ್ದೇನೆ, ಸ್ವಲ್ಪ ಬಿಸಿ ಇದ್ದೇನೆ, ಸ್ವಲ್ಪ ವರ್ಕಲ್ಲಿದ್ದೇನೆ. ಸಾರಿ, ಸರಿಯಾಗುದಿಲ್ಲ ಮಾತಾಡಲಿಕ್ಕೆ ಸಹ, ನನಗೆ ಅಭ್ಯಾಸ ಸಹ ಇಲ್ಲ. ಸಾರಿ, ಬೈ. ಒಂಜಿ ವಿಚಿತ್ರ ನರಮಾನಿ ಒಂಜಿ ಅಮೀ ಬದಲಕಾಯಿ ಬೆತ್ತ ಬೇತ ಶೇಪ್ ಆಪೆ. ಓಂ ಸತ್ಯ ಚಕ್ಷುಷೇ ನಮಃ. ಓಂ ಸತ್ಯ ಶಿರಸೇ ನಮಃ. ಓಂ ಸತ್ಯ ಮುಕುಟಾಯ ನಮಃ. ಓಂ ಸತ್ಯ ಅಂಬರಾಯ ನಮಃ. ಓಂ ಸತ್ಯಾಭರಣಾಯ ನಮಃ. ಹಲೋ ಗೈಸ್, ಮನೆಯಲ್ಲಿ ಪೂಜೆ ಇನ್ನೂ ಕೂಡ ಆಗ್ತಾ ಇದೆ. ಮತ್ತು ಪೂಜೆಯನ್ನು ನೋಡ್ಕೊಂಡು ಬನ್ನಿ. ತುಂಬ ಟೆನ್ಷನ್ ಆಗ್ತಾ ಉಂಟು. ನಮ್ಮ ಕೀರ್ತನ್ ಇದ್ದು ಮೊಬೈಲ್ ಮಿಸ್ ಆಗಿದೆ. ನಾವು ಹುಡುಕಾಡ್ತಾ ಇದ್ದೀವಿ. ಸಿಕ್ಕಿತಾ? ಸಿಕ್ಕಿದ್ದು ಗೈಸ್. ನಾನು ವ್ಲಾಗ್ ಮಾಡೋಗ್ಲಿ ಸಿಕ್ಕಿತು. ಮತ್ತೆ ಆಚೆ ಓಡಾಡ್ತಾ ಇದ್ದಾನೆ ಗೈಸ್. ಪ್ರವೀಣ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾನೆ.
ಬಿಸಿಲಲ್ಲಿ ಕೂಡ ಅದು ಕೂಡ ಇದು ಡಾರ್ಕ್ ಕಲರ್ ಇದು ಹಾಕ್ಕೊಂಡು ಬಿಸಿಲಲ್ಲಿ ಸುಸ್ತಾಗಿದ್ದೇನೆ. ಈ ಒಂದು ಇದ್ರೆ ಸಾಕು, ಮನೆಯಲ್ಲಿ ಎಲ್ಲ ಕೆಲಸ ಕೂಡ ಆಗ್ತದೆ. ಸೂಪರ್ ಆಗಿರುವಂಥ ಹುಡುಗ ಇವ. ಪ್ರವೀಣನ ಹಿಂದೆ ನಮ್ಮ ಕೋಚಪ್ಪಣ್ಣ ರಕ್ಷಿತ್ ಇದ್ದಾನೆ. ರಕ್ಷಿತ್ ಕೂಡ ನಿನ್ನೆಯಿಂದ ಪಾಪ ರಾತ್ರಿ ಎಲ್ಲ ನಿದ್ದೆ ಎಲ್ಲ ಬಿಟ್ಟು ಕೆಲಸ ಮಾಡಿದ್ದಾನೆ. ಯಾರು ಪ್ರವೀಣ್ ಒಳ್ಳೆ ಕೆಲಸ ಮಾಡಿದ್ದು? ಯಾರು? ನಿತಿನ್. ಎಂತ ಕೆಲಸ ಮಾಡಿದ? ಆ ಹುಡುಗಿರ ಫೋಟೋ ತೆಗ್ದದ್ದು. ಫ್ರೆಂಡ್ಸ್ ಅಂದ್ರೆ ಇದು ನೋಡಿ, ಎಲ್ಲರೂ ಕೆಲಸ ಮಾಡ್ತಾರೆ. ಅಂದ್ರೆ ಇವರಿಬ್ಬರಿಗೆ ಕೋಪ. ಸೊ ಈಗ ಇವರು ಪ್ರವೀಣ್ ಇಬ್ಬರನ್ನು ಒಂದು ಮಾಡಿಸ್ತಾ ಇದ್ದಾನೆ. ಈಗ ನಮ್ಮ ವ್ಲಾಗ್ ಅಲ್ಲಿ ಅಫಿಷಿಯಲಿ ಒಂದಾಗ್ತಾ ಇದ್ದಾರೆ ಇಬ್ಬರು. ಒಂದಾದ ಚಪ್ಪಲಿ ಚಪ್ಪಲಿ ಕೊಡಿ ಅವರಿಗೆ, ಚಪ್ಪಲಿ. ಇನ್ನೊಂದು ಕೋಪ ಇದೆ, ಇಲ್ಲೊಂದು ಕೋಪ ಇದೆ. ಸರಿಯಾದ್ರು ಜೈ ಸರಿ ಸೂಪರ್. ಇವರ ಕೋಪ ಎಲ್ಲ ಕೀರ್ತನ ಮನೆಯಲ್ಲಿ ಸರಿ ಆಯ್ತು. ನಾವು ಕೋಪ ಆಗಿದ್ವಿ. ನಿಮ್ದೆಂತ ನಾಟಕವಾಗ ಸರಿ ಇಲ್ಲ ಪಾಪ. ಹೌದು, ನಾನು ಮಾನಸಿಕ ಅಸ್ವಸ್ಥ. ಇವಳ ಕೆಲಸ ನೋಡಿ, ಇವಳಿಗೆ ತುಂಬ ನಾಚಿಕೆ ಆ್ಯಕ್ಚುಲಿ. ಬೇಡ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾಯಿಲ್ಲ, ಬಟ್ ಒಳ್ಳೆ ಹುಡುಗಿ ಇವಳು. ಎಲ್ಲ ಜ್ಯೂಸ್ ಎಲ್ಲ ಹಾಕಿ ಎಲ್ಲ ಸರ್ವ್ ಎಲ್ಲ ಮಾಡೋದು ಇವಳೆ. ನಾನಂದ್ರೆ ತುಂಬ ಇಷ್ಟ ಅವಳಿಗೆ, ಇಲ್ವಾ? ಪೋಂಡ ಪೋಂಡ ಮರ್ಯಾದೆ ಪೋಂಡ. ಬಣ್ಣ ಗೊತ್ತಲ್ಲ, ಈಶ್ವರ ಅಂದೆ ಶ್ಯಾಮ ಅಂತ ಬಣ್ಣದಾಯ್ತ ವಿಷ್ಣುಗಳ ಪದಾರ ಶ್ಯಾಮ ಅಂದೆ. ಅವಾಗ ಶಿವ ವಿಷ್ಣು ಇಪ್ಪನ ಅಂಜಿತ್ನ ಜಾಗೆ ಅವು ಪರಿಶುದ್ಧವಾದ ಅಂಜಿತ್ನ ಜಾಗೆ ಎಂದ ಲೆಕ್ಕ. ಅವಾಗ ಅಂಜಿತ್ನ ಒಂಜಿ ಪುದಾರನ ಕೂಡ ಅದು ಹಿಡ್ದು ಇನ್ನಿತ ಗೃಹ ಪ್ರವೇಶ ಆದರೆ ಇದು ಬಹಳ ಮುಖ್ಯ. ಒಂಜಿ ಒಂದು ಗೆಂಡ ಸತ್ಯನಾರಾಯಣ ದೇವಿ ಒಂಜಿ ಆರಾಧನೆ ಎಂದ ಲೆಕ್ಕ. ಅಡಕಡೆ ಮತ್ತೆ ಕೊಡ್ತಾರೆ ಪಟ್ಟಿಗೆ ಮಾಡ್ಲ. ನೋಡಿ ಗೆಳೆಯರೇ, ಎಂಥ ಸ್ನೇಹಿತೆಯರು. ಎಸ್ ಗೈಸ್, ಇಲ್ಲಿ ಬಡಿಸುವ ವ್ಯವಸ್ಥೆನೆಲ್ಲ ನಮ್ಮ ಹುಡುಗರು ನೋಡ್ಕೊಳ್ತಾ ಇದ್ದಾರೆ. ಒಂದಿಬ್ಬರು ಹುಡುಗಿಯರು ಸೈಡಲ್ಲಿ ಬಂದು ಎಂತ ಮಾಡ್ತಾರೆ ಗೊತ್ತಿಲ್ಲ. ಮನೀಶ್ ಹೋದ, ಇವರೊಬ್ರು ಜ್ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಕ್ಕರೆ ಯಾರಂದಿತ್ತು? ಹೇಮಂತಕ್ಕೆ ಮಲ್ಲ ಬೆಲೆ ಕೊಡ್ತೀರಿ. ನಮ್ಮ ಕೀರ್ತನ್ ಅವರು ತುಂಬಾ ಬ್ಯುಸಿ ಇದ್ರು, ಆದ್ರೂ ಕೂಡ ಅವರನ್ನ ಒಂದು ವ್ಲಾಗ್ ಅಲ್ಲಿ ಮುಖ ತೋರಿಸ್ಬೇಕು. ಹಾಯ್ ಹೇಳಿ. ಹಾಯ್. ಹೇಗಾಯ್ತು ಮನೆಗಳೆಲ್ಲ? ತುಂಬಾ ಖುಷಿ ಆಯ್ತು. ಸ್ವಲ್ಪ ಗಟ್ಟಿ ಹೇಳಿ. ತುಂಬಾ ಖುಷಿ ಆಯ್ತು. ತುಂಬಾ ಸುಸ್ತಾಗಿದೆ ಸುಸ್ತಾಗಿದೆ, ಒಂದು 3 ದಿವಸ ನಿದ್ದೆ ಇಲ್ಲ ಅಲ್ವಾ, ಹಾಗೆ. ಆದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ನಮ್ಮ ಹೇಳಿ ಎಂತ ಬೇಕು? ಅವ್ರು ಹೋಗುದು. ಸರಿ, ಥ್ಯಾಂಕ್ ಯು. ನಾವು 8th ಇಂದ ಫ್ರೆಂಡ್ಸ್ ಇಲ್ಲ, ಸೇಮ್ ಅವತ್ತಿಂದ ಇವತ್ತಿನ ತನಕ ಒಂದೇ. ನಾವು ನಿನ್ನೆನೆ ಬಂದಿದ್ದೇವೆ, ತುಂಬ ಖುಷಿಯಾಗಿದೆ, ಎಂಜಾಯ್ ಮಾಡಿದ್ದೇವೆ ನಿನ್ನೆಯಿಂದ, ಇನ್ನೂ ಮಾಡ್ತಿದ್ದೇವೆ. ಓಕೆ ಗೈಸ್, ಇವರು ಕೀರ್ತನ್ ಅವರ ಅಕ್ಕ. ಓಕೆ, ಇವ್ರು ಹೇಳಿದ್ರು ನಾ ಮಾತಾಡಲ್ಲ, ನಂಗೆ ಮಾತಾಡಕ್ ಬರಲ್ಲ ಅಂತ. ಆದ್ರೂ ಕೂಡ ಮಾತಾಡಿಸುವ ಎಂಚಂಡು ಖುಷಿ ಆಂಡ್ ಮಸ್ತ್ ಖುಷಿ ಆಂಡ್ ಇಬ್ರು ಬರ್ತಾರೆ, ಮಸ್ತ್ ಖುಷಿ ಆಂಡ್ ಬ್ಯಾಂಕಲ್ ಆಕ್ಚುಲಿ ಅಂಚೆ ಪೂರಾಡಿ ಪೋಪುಜ ಮಸ್ತ್ ಹೆಲ್ಪ್ ಮಾಡ್ತಾರೆ, ಮಾತೆಲ್ಲ ಖುಷಿ ಆಂಡ್. ಓಕೆ, ಸೊ ಮಾತೆಲ್ಲ ಲೈಕ್ ಮಾಡ್ಲಿ, ಸಬ್ಸ್ಕ್ರೈಬ್ ಹೌದೇ ಖುಷಿ. ಈ ಇಂಚ ಲೈಕ್ ಮಾಡ್ಲೇ ಬನ್ನಾಗ ಕೈ ಪೂರ ಶೋಕ್ ತೋಜಿನಿ ಕೈದ ಗಾಯ ಉಂಡು ಎಡ್ಡೆ ಬೆಂತೀರಿ ಇಲ್ಲೋಕೆಲ್ಲ ಬಿರಾವಡು ಅದೇ ಮಸ್ತ್ ಮಂಗವೈದೇರಿ ಸುಮಾರು ದಿನ ಚೀರಿ ಇದ್ರೆ ಜಿ ಬಟ್ ಸ್ಟಿಲ್ ಇರ್ನ ಫ್ರೆಂಡ್ಸ್ ಪೂರ ಬತ್ತಿದ್ದೀರಿ ಖುಷಿ ಅಣ್ಣ. ಖುಷಿ ಮಸ್ತ್ ಖುಷಿ ಆಂಡ್ ಮಾತೆಲ್ಲ ವೈದೆ ಲೈಕ್ ಮಾಡ್ಕೊಳ್ಳೋ ಆಲ್ಮೋಸ್ಟ್ ಓನಸ್ ಪೂರ ಎಂಚ ನೀರಿ ಬರ್ತೀನಿ ರೈಜಿ ಡೈ ತಿಂದ್ರೈಜಿ ಬಡಾಯಿಜಿ ಬಡ ಪೋಂಡ ನಿಕ್ರು ಬೈತಾರೆ ಖುಷಿಕ್ಕೆ. ಓ ಎಂಗಲ್ ಬತ್ತಿನೇ ಬಂಜಿ ತಿಂಜಿದು ಪೋತುನಾರಿಗೆ ಅಂಚ ಸೂಪರ್ ಬಾರಿ ಖುಷಿ ಅಣ್ಣ. ಎಸ್ ಥ್ಯಾಂಕ್ ಯು. ನಮ್ಮ ವ್ಲಾಗ್ ಅಡಿ ಬರ್ತು ಪಾತೇನೆ. ಅಂದರೆ ಇಷ್ಟು ಸಣ್ಣ ಏಜಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬಂದಿದೆ, ಇನ್ನು ಹೀಗೆ ಇರಲಿ, ತುಂಬ ಒಳ್ಳೆಯದಾಗಲಿ ಅವನಿಗೆ ಅಂತ ವಿಶ್ ಮಾಡ್ತೇವೆ. ಇದು ಕೀರ್ತನ್ನ ಅಮ್ಮ. ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ಬಚ್ಚಿ ನೀರಿಗೆ
ಬಚ್ಚಿದ ಬೆಲ್ಲ ನಿಜ ಮೂರನೇ ಊಟ ಮಾಡೋಂತಾರೆ ಹಿಂಗೆ ಬಚ್ಚಿನ ಹಿಂಗೆ ಸಾಕಾಡು ಇಲ್ಲಿ ಬಚ್ಚಿದ್ಯಾ ಎಡಿ ಬಚ್ಚಿ ಜಾಯ್ತದ ಕೈಗಾರು ಕರೆಕ್ಟ್ ಕಾರಲ್ಲ ಬೇನೆ ಏನಂದ ನಾನು ತಾಂಚಿ ಅಂಚನ ನೀರಿಗೆ ಆ ಬೇನೆ ಅಂತ ಪೆರ ಹೆಂಚ ಹೋಗ್ತದೆ ರಾತ್ರಿಗೆ 4 ಗಿಡ ಡಿಜಿಗೆ ಅಬ್ಬೋ ಲಾರಿ ಪ್ರಾಣಜಿ ಅರೆ ಎಂತ ಖುಷಿ ಅಂಡ ಇಲ್ಲೋ ಕೆಲಪುರ ಹಾ ಗೊತ್ತಲ್ಲ ದಾದಾ ವಿಡಿಯೋ ಇಲ್ಲಿ ಮಾತಿರೋದು ವಿಡಿಯೋ ಓಕೆ ಖುಷಿ ಅನ್ನತ್ತೀರಿ ಖುಷಿ ಅನ್ನದ ಎಸ್ ಖುಷಿ ನಾನು ಎಸ್ ಓಕೆ ಗೈಸ್ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೀರ್ತನ್ ಅವರ ಗೃಹ ಪ್ರವೇಶಕ್ಕೆ ಬಂದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಅವರ ಮನೆಯವರ ಪರವಾಗಿ ಹೇಳ್ತಾ, ಹಾಗೆಯೇ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದ.